ನಮಸ್ಕಾರ ವೀಕ್ಷಕರೇ, 2026ಕ್ಕೆ KCET ಅಂತ ಬರೆದಿರಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ರೆಡಿ ರಿಸಲ್ಟ್ ಕೂಡ ಬಂದಿದೆ. 6ನೇ ತಾರೀಕು ನಿನ್ನೆ ಮಧ್ಯಾಹ್ನದಿಂದ ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಕೂಡ ಬಂದಿದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವರು ಹ್ಯಾಪಿಯಾಗಿದ್ದೀರಾ, ಕೆಲವು ವಿದ್ಯಾರ್ಥಿಗಳು ಅನ್ಹ್ಯಾಪಿ ಆಗಿದ್ದೀರಿ. ಈ ಹ್ಯಾಪಿ ಆಗೋಕ್ಕೂ ಮತ್ತು ಅನ್ಹ್ಯಾಪಿ ಆಗೋಕ್ಕೂ ಎರಡಕ್ಕೂ ಕಾರಣೀಕರ್ತರೆ ನೀವೇ ವಿದ್ಯಾರ್ಥಿಗಳೇ. ಫಸ್ಟ್ PUC ಸೆಕೆಂಡ್ PUC ಕಷ್ಟಪಟ್ಟು ಓದಿದರೆ ನಿಮಗಿದು ಅನ್ಹ್ಯಾಪಿ ಅಂತ ಫೀಲ್ ಆಗ್ತಿರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಇದು ಏನೇ ಇದ್ದರೂ ಕೂಡ ಯಾವ ತಂದೆ ತಾಯಿಗಳದ್ದು ಇಲ್ಲಿ ಸಮಸ್ಯೆ ಇಲ್ಲ ಮತ್ತು ನಿಮ್ಮ ಟೀಚರ್ಸ್ಗಳದ್ದು ಸಮಸ್ಯೆ ಇಲ್ಲ. ಬಟ್ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿಲ್ಲ ಅಂಥೇಳಿ ನಿಮ್ಮ ರಿಸಲ್ಟ್ ಕೂಡ ಸರಿಯಾಗಿ ಬಂದಿಲ್ಲ ಅಂತೇಳಿ ಕೆಲವು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ಯಾರು ಚೆನ್ನಾಗಿ ಬಂದಿದೆ ಅವರಿಗೂ ಕೂಡ ಒಳ್ಳೆಯದು. ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ನನ್ನ ಮೆಸೇಜ್ ಹಾಕಿದ ಪ್ರಕಾರ ಒಳ್ಳೆಯದು, ಆಲ್ ದ ಬೆಸ್ಟ್. ಇದು ಏಪ್ರಿಲ್ 23 ಮತ್ತು 24ರಂದು ಬರೆದ ವಿದ್ಯಾರ್ಥಿಗಳ ರಿಸಲ್ಟ್ ಕೂಡ ಬಂದಿದೆ. ವರಿ ಮಾಡ್ಕೋಬೇಡ್ರಿ. ಜೂನ್ 21ನೇ ತಾರೀಕು ನಿಮ್ಮದು ನೀಟ್ ಎಕ್ಸಾಮ್ ಇದೆ. ಅದಕ್ಕೂ ಕೂಡ ರೆಡಿ ಆಗ್ತಾಯಿರಿ ವಿದ್ಯಾರ್ಥಿಗಳು, ಯಾರು ನೀಟ್ ರೆಡಿ ಮಾಡ್ತಾಯಿದ್ರಿ. ಸೊ ವಿದ್ಯಾರ್ಥಿಗಳೇ, ಈಗ ಇನ್ನೊಂದು ಏನು ಸಮಸ್ಯೆ ಆಗ್ತಾಯಿದೆ, ರಿಸಲ್ಟ್ ಕೂಡ ಬಂದಿದೆ, ಏನು ಸಮಸ್ಯೆ ಇಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಏನೋ ಸಮಸ್ಯೆ ಕಾಡ್ತಾ ಇದೆ. ಈಗ ಆಲ್ರೆಡಿ ಇಲ್ಲಿ KE ಅವ್ರು ಎಕ್ಸ್ ಖಾತೆ ಅಂತ ಏನು ಹೇಳ್ತೀವಲ್ಲ, ಎಕ್ಸ್ ಖಾತೆ ಅಂದರೆ ನಾವು ಮೊದಲು ಟ್ವಿಟರ್ ಅಂತ ಹೇಳ್ತಿದ್ವಿ. ಆ ಟ್ವಿಟರ್ದೊಳಗೆ ಏನು ಹೇಳಿದ್ದಾರೆ, ಒಂದು ಸ್ವಲ್ಪ ಎರರ್ ಬರುತ್ತಿರೋದ್ರಿಂದ ಕೆಲವು ವಿದ್ಯಾರ್ಥಿಗಳ ರ್ಯಾಂಕ್ ಪ್ರಕಟಣೆ ಆಗಿರಲಿಲ್ಲ. ಅಂಥ ಕೂಡಲೇ ವಿದ್ಯಾರ್ಥಿಗಳು ವೆಬ್ಸೈಟ್ಗೆ ಲಿಂಕ್ ಕೊಟ್ಟಾರೆ. ಆಲ್ರೆಡಿ ಆ ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಕೂಡ ನಿಮ್ಮ ಗ್ರೂಪಿಗೆ ಶೇರ್ ಮಾಡೀನಿ. ಆ ಲಿಂಕ್ನ ಯೂಸ್ ಮಾಡಿಕೊಂಡು ನಿಮ್ಮದು PU ಮಾರ್ಕ್ಸ್ ಎಂಟ್ರಿ ಮಾಡಿಕೊಳ್ರಿ. PU ಮಾರ್ಕ್ಸ್ ಎಂಟ್ರಿ ಮಾಡದೇ ಇರೋ ವಿದ್ಯಾರ್ಥಿಗಳು PU ಮಾರ್ಕ್ಸ್ ಎಂಟ್ರಿ ಮಾಡಿಕೊಳ್ರಿ. ಅದು ಅವ್ರು ಏನು ಹೇಳಿದ್ದಾರೆ, CBSE ICICದವ್ರು ಹೇಳಿದ್ದಾರೆ. ಬಟ್ ಓಕೆ, CBSE ICICI ಓಕೆ. ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಳಗೆ ಕರ್ನಾಟಕ ಸ್ಟೇಟ್ದಿಂದ ಏನು ಎಕ್ಸಾಮ್ ಬರೆದಾರಲ್ಲ ಅವ್ರದ್ದು ಕೂಡ ಸಮಸ್ಯೆಗಳಾಗಿದ್ದವು ಕೂಡ, ಅವರು ಕೂಡ ಅದು ಆ್ಯಡ್ ಮಾಡಿಕೊಳ್ರಿ. ನಿಮ್ಮ ರಿಸಲ್ಟ್ ಬರ್ತಾಯಿದೆ ವಿದ್ಯಾರ್ಥಿಗಳೇ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನು ವಿಚಾರ ಅಂತಂದರೆ, ಈ ರೀತಿ ನಮ್ಮದು ಲಾಗಿನ್ ಅದು ಓಪನ್ ಆದಾಕಾರ ನಿಮ್ಮ ಅಪ್ಲಿಕೇಶನ್ ನಂಬರ್ ಬರ್ತಾ ಈ ರೀತಿ ಹಾಕ್ಕೊಳ್ರಿ, ನಿಮಗದು ಕ್ಲಿಯರಾಗಿ ಆಗುತ್ತೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ನೀವು ವರಿ ಮಾಡ್ಕೋಬೇಡ್ರಿ. 5 ದಿನದೊಳಗೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಬರ್ತದೆ. ಆ ರ್ಯಾಂಕಿಂಗ್ನ ನೀವು ಯೂಸ್ ಮಾಡ್ಕೊಳಕತ್ತೀರಿ. ಕೌನ್ಸ್ಲಿಂಗ್ನ ಕರೆಕ್ಟಾಗಿ ಗೈಡ್ ಮಾಡಿಕೊಡ್ರಿ. ಕೌನ್ಸ್ಲಿಂಗ್ ವಿಚಾರದಲ್ಲಿ ಬಂದರೆ ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಅನ್ನೆಸಸರಿಯಾಗಿ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ರ್ಯಾಂಕಿಂಗ್ ತಕ್ಕಂತೆ ಕಾಲೇಜ್ಗಳು ಆ್ಯಡ್ ಮಾಡ್ಕೊತ ಹೋಗ್ರಿ ವಿದ್ಯಾರ್ಥಿಗಳೇ. ಯಾರೋ ಹೇಳಿದರು, ಏನೋ ಮಾಡಿದರು ಅಂತೇಳಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೌನ್ಸ್ಲಿಂಗ್ ಆಗೋ ತನಕ ನಾನು ಗೈಡ್ ಮಾಡ್ತೀನಿ. ನಿಮಗೇನಾದರೂ ಸಮಸ್ಯೆಗಳಿದ್ದರೂ ನಾನು ಇರ್ತೀನಿ ವಿದ್ಯಾರ್ಥಿಗಳೇ. ಯಾವುದೇ ಕಾರಣಕ್ಕೆ ಹೆದರಕ್ಕೆ ಹೋಗಬೇಡಿ. ನಿಮಗೆ ಯಾರಾದರೂ ಪರಿಚಯ ಇದ್ದವರು ಇದ್ದರೆ ಓಕೆ, ಇಲ್ಲಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ, ನಾನು ನಿಮಗದು ಗೈಡ್ ಮಾಡ್ತೀನಿ. ಯಾವ ವಿದ್ಯಾರ್ಥಿಗಳು ಕೂಡ ಈ ಸದ ಅಸಮಾಧಾನ ಆಗಬೇಡಿ. ನಮ್ಮದು 1 ಲಕ್ಷ ಇಂಜಿನಿಯರಿಂಗ್ ಬಂದಿದೆ, 2 ಲಕ್ಷ ಇಂಜಿನಿಯರಿಂಗ್ ಬಂದಿದೆ, ನರ್ಸಿಂಗ್ 70,000 ಬಂದಿದೆ. ಬಟ್ ಯಾವುದೂ ಮ್ಯಾಟ್ರ್ ಆಗಲ್ಲ. ಬಟ್ ನೀವು ಕೌನ್ಸ್ಲಿಂಗ್ ಯಾವ ರೀತಿ ಭಾಗವಹಿಸ್ತೀರಿ ಹಂಗೆ ಸೀಟ್ ಸಿಗುತ್ತದೆ. ನಿಮ್ಮ ರ್ಯಾಂಕ್ ಚೆನ್ನಾಗಿ ಬಂದಿದೆ ಒಪ್ಕೋತೀನಿ. ಬಟ್ ಕೌನ್ಸ್ಲಿಂಗ್ ಚೆನ್ನಾಗಿ ಮಾಡಲಿಕ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ರ್ಯಾಂಕ್ ಅಷ್ಟು ಚೆನ್ನಾಗಿ ಬಂದರೂ ಕೂಡ ವೇಸ್ಟು. ಯಾಕಂದರೆ ಭಾಳ ವಿದ್ಯಾರ್ಥಿಗಳು ನನಗೆ ರ್ಯಾಂಕ್ ಬಂದಿದೆ ಅಂತೇಳಿ ಸಿಕ್ಕಾಪಟ್ಟ ಕಾಲೇಜ್ಗಳನ್ನ ಹಾಕಿಬಿಟ್ಟಿರ್ತಾರೆ. ತಮ್ಗೆ ಯಾವ ರ್ಯಾಂಕ್ ಬಂದರೂ ಗೊತ್ತಿಲ್ಲ, ಬಟ್ ಆದರೂ ಕಾಲೇಜ್ ಆ್ಯಡ್ ಮಾಡ್ತಾರೆ. ಬಟ್ ನಿಮ್ಮ ಕಾಲೇಜು ಎಷ್ಟು ರ್ಯಾಂಕಿಂಗ್ ಬಂದಿದೆ, ಏನು ಬಂದಿದೆ, ನಿಮ್ಗೆ ಗೊತ್ತಿರೋ ಸೀನಿಯರ್ಸ್ನ ಕೇಳ್ಕೊಳ್ರಿ ಒಂದು, ಇಲ್ಲ ನಿಮ್ಮ ಟೀಚರ್ಸ್ಗಳನ್ನ ಕೇಳ್ಕೊಳ್ರಿ ಒಂದು, ಇಲ್ಲಂತಂದರೆ ನಿಮಗೆ ಯಾರೋ ಪರಿಚಯ ಇದ್ದವ್ರನ್ನ ಕೇಳ್ಕೊಳ್ರಿ ಒಂದು. ಅವ್ರು ಯಾರೂ ಇಲ್ಲಂತಂದರೆ ನನಗೆ ಒಂದು ಕಾಲ್ ಮಾಡಿ. 8970270674. ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ. ನೀಟ್ ಎಕ್ಸಾಮ್ ರೆಡಿ ಆಗ್ತಾಯಿದ್ದೀರಾ, ನೀಟ್ ಎಕ್ಸಾಮ್ಗೂ ರೆಡಿ ಆಗಿರಿ. ಇಲ್ಲಿ ನೀಟ್ ಎಕ್ಸಾಮ್ದು ಕೌನ್ಸ್ಲಿಂಗ್ ಬೇರೆ ಮಾಡ್ತಾಯಿದ್ದಾನೆ, ನಮ್ಮದು CET ಕೌನ್ಸ್ಲಿಂಗು ಬೇರೆ ಮಾಡ್ತಾಯಿದ್ದಾನೆ. ಬಟ್ ಯಾವುದೇ ಕಾರಣಕ್ಕೂ ಯಾವ ವಿದ್ಯಾರ್ಥಿಗೂ ಡಿಸ್ಟರ್ಬ್ ಆಗೋಲ್ಲ. ದಯವಿಟ್ಟು ಕ್ಷಮೆ ಇರಲಿ ಎಲ್ಲರ ಕಡೆಯಿಂದ. ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗೋಲ್ಲ. ಫಸ್ಟ್ ರೌಂಡಿನ ರಿಸಲ್ಟ್ ಒಳಗೆ ಇಂಜಿನಿಯರಿಂಗ್ ಮಾಡಿದ್ರೂ ಕೂಡ ನಿನ್ನ ಮೆಡಿಕಲ್ ಸೀಟ್ ಸಿಕ್ತಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ₹1 ಇಲ್ಲದೇ ಎಲ್ಲ ಫೀನೂ ಕೂಡ ನಿಮಗೆ ಮೆಡಿಕಲ್ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಮತ್ತು KCET ವಿದ್ಯಾರ್ಥಿಗಳಿಗೆ ಏನೂ ಡಿಸ್ಟರ್ಬ್ ಆಗದ ಆ ರೀತಿ ಕೌನ್ಸ್ಲಿಂಗ್ ನಡೀತಾ ಇದೆ. ಬಟ್ ಹೆಚ್ಚಿನ ಮಾಹಿತಿಗಾಗಿ ನನ್ನ ಸಂಪರ್ಕ ಮಾಡಿಕೊಡ್ರಿ. ರಿಸಲ್ಟ್ ಹಂಗೆ ಬಂತು ಹಿಂಗೆ ಬಂತು ವಿಚಾರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದೇ ರಿಸಲ್ಟ್ ಬರಲಿ ಅದಕ್ಕೆ ನಾವು ಎಕ್ಸೆಪ್ಟ್ ಮಾಡಲೇಬೇಕಾಗ್ಯದ, ಮಾಡಲೇಬೇಕು. ಓಕೆನಾ? ಥ್ಯಾಂಕ್ ಯು ವಿದ್ಯಾರ್ಥಿಗಳು.